ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಹುಲ್. ಇವತ್ತಿನ ಜಾಗ UK ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲ, ಉತ್ತರಾಖಂಡ್ ಲೇಕ್ ಸಿಟಿ ಅಂತಲೇ ಫೇಮಸ್ ಆಗಿರೋ ನೈನಿತಾಲ್. ಸೊ ಇವತ್ತಿನ ಜಾಗ ನೈನಿತಾಲ್. ಸೊ ನೀವು ವಿಜುವಲ್ಸ್ನ ಎಂಜಾಯ್ ಮಾಡಿ. ಸೊ ಒಂದು ಶಾರ್ಟ್ ಟ್ರೈಲರ್ ಜೊತೆ ಸ್ಟಾರ್ಟ್ ಮಾಡೋಣ ಇದನ್ನು, ಓಕೆನಾ? ಸೊ ನೆನ್ನೆ ಆ್ಯಕ್ಚುಲಿ ಡೆಲ್ಲಿಯಿಂದ ನಾನು ಫಾಸ್ಟ್ ಟ್ರ್ಯಾಕ್ ಅಂತ ಒಂದು ಬಸ್ಸಲ್ಲಿ ಬಂದೆ. ಆ ಬಸ್ಸಂತೂ ಫುಲ್ ಸೀನ್ ಹೇಳ್ತೀನಿ ಕೇಳಿ. ಸೊ ನಂದು ಮನಾಲಿಯಿಂದ ಡೆಲ್ಲಿಗೆ 8 ಗಂಟೆಗೆ ರೀಚ್ ಆಗಬೇಕಾಗಿದ್ದು. ಸೊ 7 ಗಂಟೆಗೆಲ್ಲ ರೀಚ್ ಮಾಡಿಸ್ಬಿಟ್ಟ. ಸೊ 7 ಗಂಟೆಯಿಂದ ಆಮೇಲೆ ಬಸ್ ನೋಡಿದೆ, ಚೆಕ್ ಮಾಡಿದೆ. ನೈನಿತಾಲ್ಗೆ ಬಸ್ ಬಂದುಬಿಟ್ಟು 11:10 ಒಂದು ಬಸ್ ಇತ್ತು. ಸೊ ಅದಕ್ಕೆ ಬುಕ್ ಮಾಡಿಬಿಟ್ಟೆ, ಏನಕ್ಕೆ ಸುಮ್ಮನೆ ಅಲ್ಲೇ ವೇಸ್ಟ್ ಮಾಡೋದು ಅಂತ. ಬಟ್ ಅದಾದಮೇಲೆ 11:10 ಬುಕ್ ಮಾಡೋದನ್ನಲ್ಲ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಬೇಕಾಗಿತ್ತು. ಸೊ ರೂಮ್ ಬುಕ್ ಮಾಡೋದು ಅದು ಡಸಂಟ್ ಮೇಕ್ ಸೆನ್ಸ್ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಅಲ್ಲೇ ಬರ್ಗರ್ ಕಿಂಗು ಅಥವಾ ಮೆಕ್ಡೊನಾಲ್ಡ್ಸ್ ಕಾಣಿಸ್ತು. ಸೊ ಆ ಜಾಗದಲ್ಲಿ ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಬಟ್ ಬರ್ಗರ್ ಕಿಂಗಲ್ಲಿ ನಂಗೆ ಸಿಕ್ತು, ಮೆಕ್ಡೊನಾಲ್ಡ್ಸ್ ನಂಗೆ ಕಾಣಿಸ್ತು, ಬಟ್ ಆದರೆ ರೂಟ್ ಗೊತ್ತಾಗಲಿಲ್ಲ. ಸೊ ಅದಾದಮೇಲೆ ಬರ್ಗರ್ ಕಿಂಗಲ್ಲಿ ನಾನು ಫ್ರೆಶ್ನಪ್ ಆಗಿ ಅದಾದಮೇಲೆ ಏನಂತಾರೆ, ಫ್ರೆಶ್ನಪ್ ಆಗಾದಮೇಲೆ ನೋಡಿ ಕೋತಿ ಕಿತ್ಕೊಂಡ್ಬಾರು ಅಂತ ಅಷ್ಟೇ ಭಯ. हाय भाई, कैसे हो? हाँ आपका नहीं आएगा, छोड़ो. ಸೊ ಕೋತಿಗಳು ಭಯ ಗುರು. ಇಲ್ಲಿ ಕಿತ್ಕೊಂಡು ಹೋಗ್ಬಿಟ್ರೆ ಗೋಪುರಗಳು, ಅದೊಂದು ಕಷ್ಟ. ನಾನು ಎಲ್ಲಿದ್ದೆ? ಸೊ ಬರ್ಗರ್ ಕಿಂಗಲ್ಲಿ ಫ್ರೆಶ್ನಪ್ ಆಗಿ ಆಲ್ಮೋಸ್ಟ್ ವಿತಿನ್ ಸ್ವಲ್ಪ ಮೊಬೈಲ್ ಚಾರ್ಜ್ ಮಾಡ್ಕೊಬೇಕಾಗಿತ್ತು. ಮೊಬೈಲ್ ಬೇರೆ ಡೆಡ್ ಇತ್ತು. ಆ್ಯಂಡ್ ಇನ್ನೊಂದು ಇಶ್ಯೂ ಇರೋದ್ರಿಂದ, ಐಫೋನ್ದು C ಟೈಪ್ ಇರೋದ್ರಿಂದ ಇದರಲ್ಲಿ ಬಸ್ಗಳಲ್ಲಿ USB ಕೊಡ್ತಾರೆ. ನನ್ನ ಹತ್ರ ಕನೆಕ್ಟರ್ ಇದ್ದಿಲ್ಲ, ಕನ್ವರ್ಟರ್. ಸೊ ಅದಕ್ಕೋಸ್ಕರ ನಾನು ಏನು ಮಾಡಬೇಕಾಗಿತ್ತು ಅಂದರೆ ಮೊಬೈಲ್ ಚಾರ್ಜ್ ಮಾಡಬೇಕಾಗಿತ್ತು. ಸೊ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಅಲ್ಲಿಂದ ನಾನೊಂದು ಆ್ಯಕ್ಚುಲಿ ನಾನು ಬರ್ಗರ್ ಕಿಂಗ್ ರೀಚ್ ಆಗೋಷ್ಟರಲ್ಲೇ 9:30 ಆಗಿಬಿಟ್ಟಿತ್ತು. ಸೊ ಹಾಫ್ ಆನ್ ಅವರ್ ಟು ಆಲ್ಮೋಸ್ಟ್ 1 ಅವರ್ ನಾನು ಅಲ್ಲಿ ಮೊಬೈಲ್ ಚಾರ್ಜ್ ಮಾಡಿ ಫ್ರೆಶ್ನಪ್ ಆಗಿ ಹೋಗೋಷ್ಟರಲ್ಲಿ 10:30 ಆಗಿತ್ತು. ಇನ್ನೊಂದು ಹಾಫ್ ಆನ್ ಅವರ್ ಇತ್ತು. ಬರ್ಗರ್ ಕಿಂಗ್ಗೆ ಬೋರ್ಡಿಂಗ್ ಕೊಟ್ಟಿದ್ರು. ಈ ಕೋತಿಗಳು ಬರ್ತವೆ. ಏನೇ ಕೋತಿಗಳು ಕಾಟ ಅನ್ನೋದೇ ಗೊತ್ತಿದ್ದಿಲ್ಲ ಗುರು. ಇಲ್ಲಿ ನೋಡ್ರೆ ಬೆಳ್ಳಗೈತೆ ಕೋತಿಗಳು. ನಾರ್ತ್ ಇಂಡಿಯಾದಲ್ಲಿ ಬರೀ ಜನರು ಮಾತ್ರ ಬೆಳ್ಳಗಿರ್ತಾರೆ ಅಂದ್ಕೊಂಡೆ. ಇಲ್ಲಿ ನೋಡೋದ ಕೋತಿಗಳು ಬೆಳ್ಳಕ್ಕವ್ರೆ. ಸಾರಿ ಬಾಸ್, ಅಲ್ಲಿ ಕೋತಿಗಳ ಕಾಟ, ಅದಕ್ಕೋಸ್ಕರ ಆಫ್ ಮಾಡಿ ಹಂಗೆ ಓಡಿ ಬಂದ್ಬಿಟ್ಟು ಕೆಳಗಡೆ. ಅದಾದಮೇಲೆ ನಾನೇನೋ ಹೇಳ್ತಿದ್ದೆ,
ಅದಾದಮೇಲೆ 10:30 10:30ಗೆ ಅಲ್ಲಿಂದ ನನಗೆ ಬೋರ್ಡಿಂಗ್ ಇದ್ದಿದ್ದು ಬಂದುಬಿಟ್ಟು ಬರ್ಗರ್ ಕಿಂಗ್ ಹತ್ರನೇ ಕಾಶ್ಮೀರಿ ಗೇಟ್ ನಂಬರ್ 1 ಇದ್ದಿದ್ದು ಬೋರ್ಡಿಂಗು. ಅದಾದಮೇಲೆ ಗೇಟ್ ನಂಬರ್ 1 ಯೂಶ್ವಲಿ ಆಪ್ರೇಟರ್ಸ್ ಕಾಲ್ ಮಾಡ್ತಾರೆ ವಿತಿನ್ 30 ಮಿನಿಟ್ಸ್ ಬಿಫೋರ್ ಕಾಲ್ ಮಾಡಿ ಹೇಳ್ತಾರೆ ಬಸ್ ಇಲ್ಲಿ ಬರುತ್ತೆ ನೀವು ಬೇಗ ಬನ್ನಿ ಅಂತ. ಬಟ್ ನಾನು ನೋಡಿದೆ ಯಾವ ಕಾಲು ಯಾವ ಕಾಲು ಬಂದಿಲ್ಲ. ಆಮೇಲೆ ನಾನೇ ಕಾಲ್ ಮಾಡಿದಾಗ ಹೇಳಿದ್ರು ಅದು ಅಲ್ಲಿ ಪಾರ್ಕಿಂಗ್ ಇಶ್ಯೂ ಇರೋದ್ರಿಂದ ಇದಕ್ಕೆ ನಾವು ಗೇಟ್ ನಂಬರ್ 4ಗೆ ಬರ್ತೀವಿ ಅಂತ. ಸರಿ, ಗೇಟ್ ನಂಬರ್ 4 ಅಂದರೆ ಆ ಕಾಶ್ಮೀರಿ ಗೇಟ್ ಬಂದ್ಬಿಟ್ಟು ತುಂಬ ದೊಡ್ಡದಾಗಿದೆ. ಆ್ಯಂಡ್ ಆ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಒಂದು 8 ಗೇಟ್ ನಂಬರ್ ಇದೆ. ತುಂಬ ದೊಡ್ಡದೆಲ್ಲ ಅಂಡರ್ಗ್ರೌಂಡಲ್ಲಿ ಇರೋದು, ಸಬ್ವೇಲೇ ಹೋಗಬೇಕು. ಆ್ಯಂಡ್ ಗೇಟ್ ನಂಬರ್ 4ಗೆ ಹೋಗಬೇಕು ಅಂತ ಒಂದು ಆಲ್ಮೋಸ್ಟ್ ಆಗೋಗ್ಬಿಟ್ಟಿತ್ತು. 10:45 ಏನೋ ಆಗಿತ್ತು. 11 o'clock ಬಸ್ ಇದ್ದಿದ್ದು, 11:10 ಬಸ್ ಇದ್ದಿದ್ದು. ಬಟ್ 11 o'clock ಆ ಜಾಗಕ್ಕೆ ಬರ್ತಾರೆ ಅನ್ನೋದು ಗೊತ್ತಾಗಿತ್ತು. ಸೊ 11 o'clockಗೆ ನಾನು ಆಲ್ಮೋಸ್ಟ್ ಬಿಫೋರ್ 11 o'clock 2 ನಿಮಿಷ ಇರಬೇಕಾದ್ರೆ ನಾನು ರೀಚ್ ಆದೆ ಇಲ್ಲಿ ಕಾಶ್ಮೀರಿ ಗೇಟ್ ನಂಬರ್ 4. ಬಟ್ ಆದರೆ ಕಾಶ್ಮೀರಿ ಗೇಟ್ ನಂಬರ್ 4ಅಲ್ಲಿ ಎಲ್ಲಿಗೆ ಬರಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಫೋನ್ ಮಾಡಿದೆ. ಅವನು ಹೇಳ್ತಾನೆ ಅಲ್ಲೇ ಇರಪ್ಪ, ನಾವು ಅಲ್ಲಿಗೆ ಬಂದು ಪಿಕ್ ಮಾಡ್ತೀವಿ ಅಂತ. ಅಲ್ಲೇ ಇರೋಕ್ಕೆ ಅವ್ನು ಎಲ್ಲಿ ಇರಬೇಕು, ಕಾಶ್ಮೀರಿ ಗೇಟ್ ನಂಬರ್ ಯಾವ ಕಡೆ ಬರುತ್ತೆ ಬಸ್ಸು, ಒನ್ ವೇಸು, ತುಂಬ ಹೈವೇ ಅಲ್ವಾ ಅದು. ಸೊ ಆಮೇಲೆ ಬೇರೆಯವ್ರ ಕೈಗೆ ಫೋನ್ ಮಾಡಿಸಿದಾಗ ಅಲ್ಲಿ ಪಕ್ಕದಲ್ಲಿದ್ದಿದ್ದು ಆಟೋ ಡ್ರೈವರ್ ಕೈಲಿ ಫೋನ್ ಮಾಡಿಸಿ ಎಲ್ಲಿಗೆ ಬರಬೇಕು ಹೇಳು ಅಂತ ಹೇಳಿದಾಗ ಸೇಮ್ HP ಪೆಟ್ರೋಲ್ ಬಂಕ್ ಹತ್ರನೇ ಬಾ ಅಂತ ಹೇಳ್ದ. SP ಪೆಟ್ರೋಲ್ ಬಂಪ್ ಅಂದರೆ SP ಮತ್ತು ಭಾರತ್ ಪೆಟ್ರೋಲ್ ಬಂಪ್ ಇದೆ ಕಾಶ್ಮೀರಿ ಗೇಟ್ ನಂಬರ್ 4 ಹತ್ರ. ಲೆಫ್ಟ್ ತೊಗೊಂಡ್ರೆ ಆಚೆ ಇಳಿದ ತಕ್ಷಣವೇ. ಸೊ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋದೆ. ಯೂಶ್ವಲಿ ಮೋಸ್ಟ್ ಆಫ್ ದ ಕಸೋಲ್, ಮನಾಲಿ ಮತ್ತು ಚಂಡೀಗಢ್ಗೆ ಹೋಗೋ ಬಸ್ಸಸ್ ಎಲ್ಲ ಆ ಕಡೆನೇ ಬರೋದು. ಸೊ ಅಲ್ಲಿಗೆ ಹೋಗಿ ನಿಂತ್ಕೊಂಡಾಗ ಅದು ನನಗೊಬ್ಬನಿಗೆ ಅಲ್ಲ, ತುಂಬ ಎಲ್ರಿಗೂ ಹಂಗೆ ಮಾಡಿದ್ದು. ಆಮೇಲೆ ಸೀನ್ ಏನು ಗೊತ್ತಾಯಿತು ಅಂದರೆ ಬಸ್ ಬಂದಿದ್ದು 12:30ಗೆ. ಏನಾಯಿತು ಅಂತ ಕೇಳಿದ್ರೆ ಸೊ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದ್ದರಿಂದ PS3 ವೋಲ್ವೋ ಬಸ್ಸಸ್ನೆಲ್ಲ ಬಿಡ್ತಾಯಿದ್ದಿಲ್ಲ. ಮತ್ತು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ರು. ಸೊ ನಮ್ಗೆ ಅವಾಗ ಬಸ್ ಕೊಟ್ಟಿದ್ದು ಬಂದುಬಿಟ್ಟು ಮಿನಿ ಬಸ್ಸು. ನಾನು ಬುಕ್ ಮಾಡಿದ್ದು ವೋಲ್ವೋ ಸೆಮಿ ಸ್ಲೀಪರು. ಬಟ್ ಆದರೆ ನನಗೆ ಸಿಕ್ಕಿದ್ದು ಮಿನಿ ಬಸ್ಸು. ಸೊ ಮಿನಿ ಬಸ್ ಅಂದರೆ 21 ಸೀಟರ್ಸ್ ಅಂದ್ಕೊಳ್ಳಿ. 21 ಸೀಟರ್ಸು ಅಲ್ಲ, 21 ಸೀಟರ್ ಗಾಡಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಸೀಟ್ಸ್ ತುಂಬ ಚಿಕ್ಕದು. ಆ್ಯಂಡ್ ಮೋರೋವರ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ರಿಂದ ಸೀಟ್ ಸಿಕ್ಕಿದ್ದಿಲ್ಲ. ಲಾಸ್ಟ್ ಸೀಟ್ ಬುಕ್ ಮಾಡಿದ್ದು ಲಾಸ್ಟಲ್ಲಿರುತ್ತಲ್ವ, ಯೂಶ್ವಲಿ ನಾವು ಪ್ರಿಫರ್ ಮಾಡಲ್ಲ, ಅಲ್ಲಿ ತುಂಬ ಎತ್ತಾಕತ್ತೆ ಅಂದ್ಬಿಟ್ಟು. ಬಟ್ ನನಗೆ ಬೇರೆ ಚಾನ್ಸ್ ಆಪ್ಷನ್ ಇದ್ದಿಲ್ಲ, ಅದಕ್ಕೋಸ್ಕರ ಅದೇ ಸೀಟ್ ಬುಕ್ ಮಾಡಿದೆ. ಬಟ್ ನೋಡ್ರೆ ಮಿನಿ ಬಸ್ಸಲ್ಲಿ ಆ ಜಾಗದಲ್ಲಿ ಕೂತ್ಕೊಳ್ಳೋಕೆ ಹೆವಿ ಸೈಕ್ ಆಗೋಯ್ತು ಗುರು. ಆಮೇಲೆ ಅಲ್ಲಿಂದ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡೆ. ಅದು ಸೆಂಟ್ರಲ್ ಬೇರೆ ಹಾಕ್ಬಿಟ್ಟಿದ್ದ. ನನ್ನ ಮಗ ನೋಡಿದ್ರೆ ಏನೂ ಕೊಟ್ಟಿಲ್ಲ, ಬ್ಲ್ಯಾಂಕೆಟ್ ಕೊಟ್ಟಿಲ್ಲ, ವಾಟರ್ ಬಾಟ್ಲು ಕೊಟ್ಟಿಲ್ಲ. ಆ್ಯಂಡ್ ಇನ್ನೂ ಏನಂದರೆ ಇಂಟರ್ಸಿಟಿ ಬಸ್ ಥರ ನನ್ನ ಮಗ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಪಬ್ಲಿಕ್ ಪ್ಯಾಸೆಂಜರ್ನ ಎಕ್ಸೆಪ್ಟ್ ಮಾಡಿಕೊಂಡು ಹತ್ತಿಸ್ಕೊಂಡು ಬರ್ತಿದ್ದ. ಅದಾದಮೇಲೆ ಪಬ್ಲಿಕ್ ಪ್ಯಾಸೆಂಜರ್ಸ್ನ ಹತ್ತಿಸ್ಕೊಂಡು ಅವ್ರ ಹತ್ರ 50 ರೂಪಾಯಿ 100 ರೂಪಾಯಿ ಇಸ್ಕೊಂಡು ಬರ್ತಿದ್ದ. ಸೊ ನನಗಂತೂ ಸೈಕ್ ಆಗೋಯಿತು. ರಾತ್ರಿ 8:30ಗೆ ಬಿಟ್ಟ. ಅದು ಡೈರೆಕ್ಟ್ ನೈನಿತಾಲಿಗೆ ಬಂದಿಲ್ಲ. ಸೊ ಹಲ್ದ್ವಾನಿಗೆ ಬಂದು ಹಲ್ದ್ವಾನಿಯಿಂದ ಅವ್ರದ್ದೇ ಕ್ಯಾಬ್ ಇತ್ತು. ಸೊ ನಾವು 3 ಜನ ನೈನಿತಾಲಿಗೆ ಬರಬೇಕಾಗಿದ್ದು ಅಲ್ಲಿ 21 ಬಸ್ಸಲ್ಲಿ. ಸೊ ಅಲ್ಲಿಂದ ಹಲ್ದ್ವಾನಿಗೆ ಬಂದು ಆಮೇಲೆ ನಾವು ಆ ಕಡೆ ಹೋಗ್ಬೇಕಂದ್ರೆ ಲಾಂಗ್ ರೂಟ್ ಅನ್ಸುತ್ತೆ, ಹಿಂಗೆ ಹೋಗೋಣ. ಹಲ್ದ್ವಾನಿಗೆ ಬಂದು ಅಲ್ಲಿಂದ ಕ್ಯಾಬಲ್ಲಿ ಬಂದರೆ ಅಲ್ಲಿಂದ ಹಲ್ದ್ವಾನಿಯಿಂದ ಆಲ್ಮೋಸ್ಟ್ 47 ಕಿಲೋಮೀಟರ್ಸ್ ಅನಿಸುತ್ತೆ ನೈನಿತಾಲ್.
ಸೊ ಆಲ್ಮೋಸ್ಟ್ 1 hour ಬಿಟ್ಟು 9:30ಗೆ ಇಲ್ಲಿ ರೀಚ್ ಆದರೆ ನಾನು ಹಾಸ್ಟೆಲ್ ಇನ್ನೂ ಬುಕ್ ಮಾಡಿದ್ದಿಲ್ಲ, ಬೇರೆ ಯಾವ್ದಾದ್ರು ಹಾಸ್ಟೆಲ್ ಸಿಗುತ್ತಾ ಅಂತ ಅಂದ್ಕೊಂಡು. ಆ್ಯಂಡ್ ಬಟ್ ಎಂಡ್ ಆಫ್ ದ ಡೇ ನನಗೆ ಯಾವುದೂ ಸಿಕ್ಕಲಿಲ್ಲ. ತಿರ್ಗಾ ಕೆಳಗಡೆಯಿಂದ 300 ರೂಪಾಯಿ ಕೊಟ್ಟು ನಾನು ಅದೇ ಕ್ಯಾಬಲ್ಲಿ ಮೇಲೆ ಹೋದೆ. ನಾನು ಹಾಸ್ಟೆಲ್ ಇರೋದು ಮೇಲೆ, ಇದಿರೋದು ಕೆಳಗಡೆ. ಸೊ ಆಮೇಲೆ ಲೇಟ್ ಆಗಿಬಿಟ್ಟಿತ್ತಲ್ಲ, ಊಟ ಇಲ್ಲಿಂದನೇ ಕಟ್ಟಿಸ್ಕೊಂಡು ಹೋಗಿದೆ ಮಾಲ್ ರೋಡಿಂದನೇ. ಸೊ ಇಲ್ಲೂ ಕೂಡ ಒಂದು ಮಾಲ್ ರೋಡ್ ಇದೆ, ಮಾಲ್ ರೋಡ್ ಇದೆ, ಬಟ್ ಆದರೆ ಮಾಲ್ ಇಲ್ಲ. ಸೊ ಅದಾದಮೇಲೆ ಕ್ಲೀನಾಗಿ ಆರಾಮಾಗಿ ಎದ್ದು, ಚಳಿ ಬೇರೆ, ತಲೆನೋವು ಬೇರೆ ಇತ್ತು ನನಗೆ. ಕ್ಲೈಮೇಟ್ ಆಲ್ಮೋಸ್ಟ್ ಚೇಂಜ್ ಆಗಿತ್ತಲ್ವ. ಮೈ ಗಾಡ್, ಇಲ್ಲಿಂದ ಸಿಟಿ ಇದು ಇಲ್ಲಿಂದ ಕಾಣಿಸ್ಬೋದು. तुम्हारा फैन है, बिग फैन, नाम बताएंगे क्या? ಒಂದು ಆಲ್ಮೋಸ್ಟ್ 360 ಡಿಗ್ರಿ ವ್ಯೂ ಸಿಗುತ್ತೆ ನಿಮಗೆ. ಮೇನ್ ಪಾರ್ಕಿಂಗ್ ಲಾಟ್ ಇದು. ನಡೀದೆ ಮುಂದೆ ಹೋಗೋಣ. ನೈನಾ ಲೇಕ್ ಕಡೆ ಆ್ಯಕ್ಚುಲಿ ಇವತ್ತಿರೋದು ಸೀನ್ ಬಂದುಬಿಟ್ಟು ಬೋಟಿಂಗು ಹೋಗೋಣ. ಹೊಟ್ಟೆ ನನಗೆ ಏನಾದ್ರು ತಿನ್ನಬೇಕು. ಫಸ್ಟು ಏನಾದ್ರು ಊಟ ತಿಂದಾದ್ಮೇಲೆ ಇದು ನೈನಾದೇವಿ ಟೆಂಪಲ್ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಯಾವುದು ಅಂತ, ಬಟ್ ಡೆಫಿನೆಟ್ಲಿ ನೈನಾದೇವಿ ಟೆಂಪಲ್ ತೋರಿಸ್ತೀನಿ. ಆ್ಯಕ್ಚುಲಿ ನೈನಿತಾಲ್ ಅಂದರೆ ಇಲ್ಲಿರೋ ಲೇಕ್ ಆ್ಯಕ್ಚುಲಿ ಫೇಮಸ್ಸು. ಸಾತ್ತಾಲ್ ಅಂತ ಹೇಳ್ತಾರೆ, ಅಂದರೆ 7 ಲೇಕ್ ಅಂತ. ಅದ್ರ ಸ್ಟೋರಿ ನಾನು ನಿಮ್ಗೆ ಹೇಳ್ತೀನಿ. ಅಂದರೆ ಅದು ಆ್ಯಕ್ಚುಲಿ ಕಣ್ಣು ಥರ ಕಾಣುತ್ತೆ. ನೈನಿತಾಲ್ ಅಂತ ಏನಕ್ಕೆ ಇಟ್ಟಿರೋದು ಅಂದರೆ, ನೈನಾ ಅಂದರೆ ಹಿಂದಿದಲ್ಲಿ ಕಣ್ಣಂತಲ್ವ. ಸೊ ಮೇಲಿಂದ ಟಾಪ್ ವ್ಯೂವಿಂದ ಅದು ಕಣ್ಣು ಥರ ಕಾಣುತ್ತೆ ಅಂತ ಹೇಳ್ತಾರೆ. ಮತ್ತು ಕೆಲವೊಬ್ಬರು ಮ್ಯಾಂಗೋ ಶೇಪಲ್ಲಿದೆ ಅಂತ ಕೂಡ ಹೇಳ್ತಾರೆ. ಸೊ ಬಟ್ ಅದರ ಹೆಸರು ಬಂದಿದ್ದು ನೈನಿತಾಲ್ಗೆ, ಅದು ಕಣ್ಣು ಥರ ಇರೋದ್ರಿಂದ. ಸೊ ಹೋಣ, ಇದು ಯಾವ ದೇವಸ್ಥಾನ ಗೊತ್ತಿಲ್ಲ ಗುರು, ಬಟ್ ಆದರೆ ನೋಡೋಣ. ಎಲ್ಲ ಆಚೆ ಹೆಂಗೆ ಹೋಗೋದು ಅಂತ. ಅಲ್ಲೊಂಚೂರು ಜಾಗ ಇದೆ, ಅಲ್ಲಿಂದ ಜಂಪೌಟ್ ಆಗಿಬಿಡೋಣ. ನೋಡಿ ಮಸ್ತಾಗಿದೆ ಜಾಗ. ಆ್ಯಕ್ಚುಲಿ ಇದಕ್ಕೆಲ್ಲ ನೀವು ಬರಬೇಕು. ಬ್ಯಾಂಗ್ಳೂರು ನಮ್ಮ ಸೌತ್ ಇಂಡಿಯನ್ಸ್ಗೆ ಉತ್ತರಾಖಂಡ್ ಅಂದರೆ ರಿಷಿಕೇಶು ಮತ್ತು ಬದ್ರಿನಾಥು ಮತ್ತು ಏನೋ ಕೇದಾರ್ನಾಥು ಇದೇ ಆಗೋಗ್ಬಿಟ್ಟಿದೆ. ಬಟ್ ಬೇರೆ ಯಾವುದೂ ಗೊತ್ತಿಲ್ಲ. ಬಟ್ ನೈನಿತಾಲ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಬಂದು ಒಂದು 2-3 ಡೇಸ್ ಐಟ್ನರಿ ಪ್ಲ್ಯಾನ್ ಇಟ್ಕೊಂಡ್ರೆ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ನೈನಿತಾಲ್ ಲೇಕ್ ಸಿಗುತ್ತೆ. ಸೊ ಅಲ್ಲೂ ಹೋಗೋಣ. ಬನ್ನಿ, ಫಸ್ಟು ಟೀ ಕಾಫಿ ಕುಡಿಬೇಕು, ಆವಾಗಲೇ ಒಳ್ಳೆ ಮಜಾ ಇರೋದು. ಹೊರಗೆಲ್ಲ ಬಿಡ್ತಾರೆ ಅವಾಗ. ಕಾಫಿ
से जूझ रहे हैं स्टीव स्मिथ। स्ट्राइक रेट वापस इतना खास रहा नहीं है स्टीव स्मिथ का स्ट्राइक रेट। 84 का स्ट्राइक रेट, 39 गेंदों में 33 रन बनाए स्टीव स्मिथ ने। एक चौका, एक छक्का शामिल, 21 सिंगल्स, डॉट बॉल। पे करता हूँ, यहाँ पे ही रहता हूँ। ತಾಲ್ ಮತ್ತು ಟೀ ಇದಕ್ಕಿಂತ ಏನು ಬೇಕು ಇಲ್ಲಿ? ಇಲ್ಲಿ ಹೋಗೋಣ. ಬೈಕ್ ರೆಂಟ್ ಮಾಡಾಯಿತು. 2,000 ರೂಪಾಯಿ ತೊಗೊಂಡ್ರು. 1,600 ರೂಪಾಯಿ ಅಂತೆ 2.5 ದಿನಕ್ಕೆ. ಇವತ್ತು ನಾಳಿದ್ದು ಸಂಜೆ ನಾನು ಕೊಡಬೇಕು, ಮಂಡೇ ಈವ್ನಿಂಗು. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಅಲ್ಲ, ಇದು ಸೈಡಲ್ಲಿರೋ ರೋಡು. ಸೊ ಇಲ್ಲಿಂದ ಮಾಲ್ ರೋಡ್ ನಾನು ನಿಮಗೆ ತೋರಿಸ್ತೀನಿ, ಯಾವ್ದು ಮಾಲ್ ರೋಡ್ ಅಂತ. 8 o'clock ಮೇಲೆ ಆ ರೋಡ್ ಆ್ಯಕ್ಚುಲಿ ಕ್ಲೋಸ್ ಆಗಿರುತ್ತೆ ಅಂತ ಹೇಳ್ತಾರೆ 2 ವೀಲರ್ಸ್ಗೆ. ಸೊ ಇದೊಂದು ಪೆಟ್ರೋಲ್ ಬಂಪ್ ಇರೋದು. ಚಳಿ ಹುಡುಗರು. ಟ್ರೈಪಾಡ್ ಇಲ್ಲದೆ ಒಳ್ಳೆ ಸೀನ್ ಆಗ್ಬಿಟ್ಟಿದೆ ಇಲ್ಲಿ. ಆ್ಯಕ್ಚುಲಿ ಇಲ್ಲೆಲ್ಲ ನಾನು ಬೋಟಿಂಗ್ ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ವೆದರು ತಣ್ಣಗಿರೋದ್ರಿಂದ ಬೇಡ ಅಂತ. ಸೊ ಈ ಕಡೆ ಹೋಗ್ಬೇಕಾಗಿರೋ ಹನುಮಾನ್ಗಲ್ ಎಲ್ಲ. ಸೊ ಈ ಕಡೆ ಹೋಗಿದ್ರೆ ಮಾಲ್ ರೋಡು ನೈನಿತಾಲ್, ಆ್ಯಕ್ಚುಲಿ ಮೇನ್ ರೋಡ್ ಇತ್ತು ಮಾಲ್ ರೋಡು. ಪಟಾಕಿ ಹಬ್ಬ, ಇವತ್ತು ದೀಪಾವಳಿ ಬೇರೆ ಅಲ್ವಾ, ಫುಲ್ಲು ಕ್ರ್ಯಾಕರ್ ಸೇಲ್ ಮಾಡ್ತಿದ್ದಾರೆ. ಇಲ್ಲಿಂದಲೇ ನೈನಿತಾಲ್ ಮಾಲ್ ರೋಡ್ ಸ್ಟಾರ್ಟ್ ಆಗುತ್ತೆ. ಅದು ಬರೀ ಕಾರ್ ಅವ್ರಿಗೆ ಪೇ ಮಾಡಬೇಕು ಅನಿಸುತ್ತೆ, ನಮಗೇನೂ ಇಲ್ಲ 2 ವೀಲರ್ಸ್ಗೆ. ಅದು ರೆಂಟೆಡ್ ಬೈಕ್ ಇದ್ದರೆ ಮಾತ್ರ. ಇದೆಲ್ಲ ಮಾಲ್ ರೋಡೆ. ಸೈಡಲ್ಲೆಲ್ಲ ನಿಮಗೆ ಮಾಲ್ ರೋಡ್ ಅಂದರೆ ಮಾಲ್ ಇರಲ್ಲ ಗುರು, ಅದೊಂದು ಅರ್ಥ ಮಾಡ್ಕೊಳ್ಳಿ. ಕಾಂಪ್ಲೆಕ್ಸ್ ರೂಟ್ ಅಂತ ಅಂದ್ಕೊಳ್ಳಿ, ಆ ಥರ ಮಾರ್ಕೆಟ್ ರೋಡ್ ಅಂತ, ಮೇನ್ ಮಾರ್ಕೆಟ್ ಅಂತ ಅಂತಾರಲ್ಲ, ಸೊ ಆ ಥರ. ಸೊ ಇದು ಈ 2 ವೇ ಮಾಡಿದ್ದಾರೆ. ಆ ಕಡೆಯಿಂದ ಹಂಗೆ ಬರಬೇಕು, ಹಿಂಗೆ ಬರಬೇಕು. ಆ ಕಡೆಯಿಂದ ಹೋದರೆ ಬೈ ಮಿಸ್ ಆಗು ಕೂಡ ತಗ್ಲಾಕೊಂಡ್ರೆ 500 ರೂಪಾಯಿಂದ 1,000 ರೂಪಾಯಿ ಫೈನ್ ಅಂತೆ. ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ಈ ಕಡೆ. ಸೊ ಅದೊಂದು. ಮತ್ತು ಇದರಿಂದ ನಾನೊಂದು ಫ್ಯೂಲ್ ಒಂದು 500 ರೂಪಾಯಿಗೆ ಹಾಕ್ಸಿದ್ದೀನಿ, ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ಪೆಟ್ರೋಲ್ನ. ನಾಳೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದಿದೆ ಕೆಲಸ, ಇವಾಗ ಜಾಗಗಳು ತೋರಿಸ್ಬೇಕಲ್ಲ. ನೆನಪಿದೆಯಾ ನನಗೆ, ನಿನ್ನೆ ನಾವು ಹೋಗಿದ್ದು ರೂಟು ಅಂತ ಯೋಚನೆ ಮಾಡ್ತಿದ್ದೀನಿ. ನೋಡೋಣ, ನೆನಪಿದ್ರೆ ಅದೇ ರೂಟಲ್ಲಿ ಹೋಗೋಣ. ಬೋಟಿಂಗ್ ಎಲ್ಲ ಮಾಡ್ಬೋದು. ಬೋಟಿಂಗ್ ಬಂದುಬಿಟ್ಟು 220 ರೂಪಾಯಿನೋ ಹಾಫ್ ಲೇಕ್ ಅಂತೆ, ಮತ್ತು ಫುಲ್ ಲೇಕ್ ರೌಂಡ್ ಹೊಡಿಯೋದಕ್ಕೆ 420 ರೂಪಾಯಿ ಒಂದು ಬೋಟ್ಗೆ. ಚಳಿ ಅಂತೂ ಸಕ್ಕತ್ತಾಗಿದೆ. ಅಲ್ಲೂ ಇದ್ದ ಚಳಿ, ಬಟ್ ಆದರೂ ಯಾಕೆ ಬಾಡಿ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ನಾನು ಹೋಗಿದ್ದು ನಾನು ಬೇರೆ ಯಾವುದೋ ಕೆಫೆ ಲೇಕ್ ಸೈಡ್ ಹೋಗ್ಬಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಲೈಬ್ರರಿ, ಹಳೇ ಲೈಬ್ರರಿ ಅಂತಾರೆ, ಬಟ್ ಏನು ಅಂತ ಗೊತ್ತಿಲ್ಲ. ನಾನು ನಿಮಗೆ ನೈನಿತಾಲ್ ಸ್ಟೋರಿ ಹೇಳ್ತೀನಿ. ಅದು ಮೇನ್ಲಿ ನಾನು ಬೋಟಲ್ಲಿ ಹೋಗ್ಬೇಕಾದ್ರೆ, ಬೋಟ್ ರೈಡ್ ಮಾಡಬೇಕಾದ್ರೆ. ಬೋಟ್ ರೈಡ್ ನಾಳೆ ಹಿಡ್ಕೊಳ್ಳೋಣ, ಇವಾಗ ಬೇಡ.
ಅದನ್ನೆಲ್ಲ ನಾನು ದೀಪಾವಳಿ ಆದಮೇಲೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೆವಿ ರಶ್ ಇರುತ್ತೆ ಇವಾಗ, ಸುಮ್ಮನೆ ನಂಗೆ ತೋರ್ಸೋಕ್ಕಾಗಲ್ಲ ಏನಿಲ್ಲ. ಮೇನ್ ಎಂಟ್ರೆನ್ಸು ಬೋಟ್ ಹೌಸ್ ಲೇಕ್ಗೆ ಲೆಫ್ಟ್ ಹೋದ್ರೆ ಬೋಟ್ ಹೌಸ್, ದೇವಿ ಟೆಂಪಲ್ ಮತ್ತು ಬೋಟಿಯಾ ಮಾರ್ಕೆಟ್ ಎರಡು ಈ ಕಡೆನೇ ಇರೋದು. ಇದು ಸ್ಟ್ರೈಟ್ ಹೋಗಬೇಕು. ಬುಲೆಟ್ 2,000 ರೂಪಾಯಿ ಕೊಡ್ತೀನಿ ಅಂದ, ಬೇಡ ಅಂತ ಅಂದ್ಕೊಂಡೆ. ಚಳಿ ಬುಲೆಟ್ ಯಾರಿಗೂ ಸಿಟಿ ಒಳಗಡೆ ಓಡಿಸ್ತಾರೆ. ಹೋಗ್ಬೇಕು ಅನಿಸುತ್ತೆ, ಗೊತ್ತಿಲ್ಲ. ರೂಟ್ ಮ್ಯಾಪ್ ಹಾಕ್ಕೊಬೇಕು ಫಸ್ಟು, ಹಾಕ್ಕೊಳ್ಳೋಣ ಆಮೇಲೆ. ಫಸ್ಟು ಇದು ಒನ್ ವೇ ಇದು ಮಾತ್ರ ಅಂತಾರೆ. ಈ ಕಡೆ ಎಲ್ಲಿ ಹೋಗೋದು ನೋಡೋಣ ಇದೆ. ಬಂದಿದ್ದು ರೋಡ ಇದು ಶಾಪಿಂಗ್ ಕಾಂಪ್ಲೆಕ್ಸ್ ರೋಡು. ಯಾವ್ದು ಬಂದರೆ ಯಾವ 2 ವೇಗಳು ನೋಡ್ಕೊಬೇಕು. ಇಲ್ಲ ಅಂದರೆ ದೇವ್ರೆ ಒಂದು ರೌಂಡ್ ಹೊಡೆದ್ಬಿಟ್ಟೆ ಅನ್ಸುತ್ತೆ ನಾನು. ನೈನಿತಾಲ್ ಮಲ್ಲಿಪಾಲ್ ಅಂತ